12 ಜ್ಯೋತಿರ್ಲಿಂಗದ ದರ್ಶನ ಬಿಜಾಪುರದಾಗ ಮಾಡ್ಲೇಬೇಕ್ರಿ ನೀವು. ಇದು ಮಿಸ್ ಮಾಡಿದಿರಿ ಅಂದ್ರೆ ನೀವು ಅದು ಇದ್ದಂಗ್ರಿಪ್ಪ. ಈ ಪ್ಲೇಸ್ ಅಂತೂ ಫುಲ್ ನಮಗ್ ನಾವೇ ಮರ್ತು ಬಿಡ್ತೀವಿ ನೋಡ್ರಿ ಇಲ್ಲಿ ಒಂದ್ಸಲ ಬಂದ್ರ. ಈ ಪ್ಲೇಸ್ ಬಗ್ಗೆ ಹೇಳ್ತೀನಿ, ಅದಕ್ಕೂ ಮುಂಚೆ ಹೇಳ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ ಬರ್ರಿ. ಶುಭ ಮುಂಜಾನೆ ಬುದ್ಧಿವಂತ ಜೀವಿಗಳೇ. ಮುಂಜಾನೆದ್ದು ಸ್ವಲ್ಪ ಲೈಟ್ ಆಗಿ ನಾಷ್ಟಾ ತಗೊಂಡೇನ್ರಿ ಇವತ್ತ. ಅಂಬಾರಿ ತಗೊಂಡು ನಮ್ಮ ನಡೆ ಮತ್ತೊಂದು ಕಡೆ ಅನ್ಕೊಂಡ್ ಹೊಂಟಿವ್ರಿ. ಇಲ್ಲಿ ಬಂದ್ ನಿಂತೀನಿ, ಸಿಂಗರ್ ಹೊಡೆ ಇನ್ನ ಬರಲ್ಲ ನೋಡ್ರಿಪ್ಪ. 9ಕ್ಕೆ ಬಂದಿರ್ತೀನಿ, 10ಕ್ಕೆ ಬಂದಾನ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಹೊಂಟಿವ್ರಿಪ್ಪ. ಜೋಡಿಗೆ ಒಂದ್ ಗಂಟಾಗಿ ಸೇರಿಸಿ ಬಿಟ್ಟಿವ್ರಿ ನಾವು. ಇವತ್ತು ದೇವ್ರ ದರ್ಶನ ಆಗ್ಲಿಲ್ಲ ನೋಡ್ರಿ, ಅಲ್ಲಿ ಚಾವಿ ಹಾಕೊಂಡ್ ಹೋಗ್ಬಿಟ್ಟಾರ್ರಿ. ಆಮೇಲೆ ಶೂಟ್ ಮಾಡಿದ್ರ ಐತಂತ ದೇವ್ರ ದರ್ಶನ ಮಾಡಿ ಬೇರೆ ಟೆಂಪಲ್ ಸ್ಟೋರಿ ನೋಡಾಕತ್ ನಿಂತೀವ್ರಿ. ಈ ನಡೆ ಮುನ್ನಡೆ ಅನ್ಕೊಂಡು ಒಂದ್ ಕಡೆ ಹೊಂಟಿವಿ. ರುಕ್ಮಾಂಗದ ಸ್ವಾಮಿಯ ದರ್ಶನಕ್ ಬಂದಿವ್ರಿ. ಅವರ ಒಂದು ದರ್ಶನವನ್ನ ತಗೊಂಡು ನನ್ನಲ್ಲಿ ನಾನಿಲ್ಲ ಅನ್ಕೊಂಡು ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಹೊಂಟಿ ನೋಡ್ರಿ. ಜರ್ನಿ ಇನ್ನ ಎಂಡ್ ಆಗಿಲ್ರಿಪ್ಪ, ಇನ್ನೊಂದ್ ಕಡೆ ಹೋಗೋದದ ಇವತ್. ಮತ್ತ ಅಲ್ಲಿಂದ ಸೀದಾ ಬಂದಿವ್ರಿ ಶಿವಗಿರಿಗೆ. ಮೊದಲು ಬರ್ನ ನಮ್ ಬಾಸಿಗೆ ಬೆಟ್ಟ ಆದಿವಿ, ಆಮೇಲೆ ಶಿವಪ್ಪನ ಬಲ್ ಹೊಂಟಿವ್ ನೋಡ್ರಿ. ಬಿಜಾಪುರ ಅಂದ್ರೆ ಶಿವಗಿರಿ, ಶಿವಗಿರಿ ಅಂದ್ರೆ ಬಿಜಾಪುರ ಆಗ್ಬಿಟ್ಟದ್ರಿ. ಈಗ ಶಿವನ್ ದರ್ಶನ ಕೂಡ ಐತ್ರಿ. ಹುಡುಗರು ಸಿಎಂ ಬೆಟ್ಟ ಅಲಕ್ ಬಂದಾರ್ರಿ ದೂರದಿಂದ. ಯೋಗಾಪುರದಿಂದ ಬಂದಿರ ಘಟ್ಟ. ಇಲ್ಲಿ ಒಂದ್ ಸ್ವಲ್ಪ ಇದು ಮಾಡಕ್ ಬಂದಿವ್ರಿ. ಅದೇನೇನೋ ಮಾಡ್ಲಕ್ ಬಂದಿವ್ ಬರ್ರಿ. ಫೈನಲ್ ಎಣ್ಣೆಗೆ ಶೂಟ್ ತಕೊಂಡಿವ್ರಿ. ಇನ್ನೂ ಇಷ್ಟ ಮುಗ್ದಿಲ್ರಿಪ್ಪ ಜರ್ನಿ. ಇನ್ನೊಂದ್ ಟೆಂಪಲ್ ಹೋಗ್ಬೇಕಂತ ಪ್ಲಾನ್ ಹಾಕ್ದೇವ್ರಿ ಇವತ್ತು. ಮತ್ತ ಶಿವಗಿರಿ ಮಗ್ಗಲ್ಕೆ ಜ್ಯೋತಿರ್ಲಿಂಗಗಳು ಸಿಗ್ತಾವ್ರಿ ನೋಡಾಕ. ಗೊತ್ತಾಗಲ್ಲ, ಒಳಗ್ ಬಿಡಲ್ಲ, ಒಳಗ್ ಬಿಡಲ್ಲ. ಅಲ್ಲ ಅಲ್ಲಿ ಗೇಟ್ ಮುಚ್ಚದ ಹಾರಿ ಹೋಗತ್ತ. ಅಲ್ಲಿ ಯಾರ ಬೈದ್ರ ಅಂದ್ರೆ ಪರ್ಮಿಷನ್ ಇಲ್ಲದ ನನಗ ಅದ. ಇವ್ನಿಗೆ ಅಂಜಿಕೆ ಇಲ್ಲತ್ತ, ಹೋಗತ್ತ. ಹೋಗ್ ಆಚೆ ಕಡೆ ಗೇಟ್ ಅದ್ರಿ, ಅಲ್ಲಿ ಒಂದು ಪರ್ಮಿಷನ್ ತೊಳಕಂತ ಹೊಂಟಿವಿ. ಪರ್ಮಿಷನ್ ಕೊಟ್ರೆ ಚಲೋ. ಗೇಟಾರ್ ಬೇಡ ಅಂತದೇನ್ ಬಂದ್ ಹೇಳ್ರಿ. ನಾವೊಂದು ನಮ್ಮ ಉದ್ದೇಶ ಏನದ್ರಿ, ಎಲ್ಲಾ ಕಡೆ ಪ್ಲೇಸ್ ಜ್ಯೋತಿರ್ಲಿಂಗಗಳು ಅದಾವ್ರಿ, ಎಲ್ಲರಿಗೂ ಒಂದು ದರ್ಶನ ತೋರಿಸ್ಬೇಕನ್ನೋದು ಒಂದು ಉದ್ದೇಶ ಅದ್ರಿ ಅಷ್ಟೇ. ಇಲ್ಲಿನೂ ನಮ್ ದೋಸ್ತ್ ಆದ್ರಿ ಒಬ್ಬ. ಫೈನಲಿ ಶೂಟ್ ತಕೊಳಕ ಅನುಮತಿಯನ್ನ ಕೊಟ್ರಿ ಇಲ್ಲಿದವ್ರು. ಜ್ಯೋತಿರ್ಲಿಂಗದ ದರ್ಶನಕ್ಕೆ ಬಂದಿವ್ರಿ. ನೋಡ್ಬೋದ್ರಿ ಹೆಂಗ್ ಕಾಣಾಕತ್ತಾವ ಇಲ್ಲೆಲ್ಲ ಎಲ್ಲಾ ಜ್ಯೋತಿರ್ಲಿಂಗಗಳು. ಸೌರಾಷ್ಟ್ರ ಸೋಮನಾಥ ಪ್ಲೇಸ್ ಅಂತೂ ಮಸ್ತ್ ಆದ್ರಿ. ಇಲ್ಲಿ ಒಂದ್ಸಲ ನೀವು ವಿಸಿಟ್ ಮಾಡ್ಲೇಬೇಕ್ರಿ. ಒಮ್ಮೆ ಇಲ್ಲಿ ಬರ್ನ ಮೈಂಡ್ ಸೆಟ್ ಚೇಂಜ್ ಐತ್ರಿ. ನಾ ಹೋಗ್ಬೇಕಂದಿದ್ದೆ, ಅಲ್ಲಿ ಪರ್ಮಿಷನ್ ಇಲ್ಲ ಅಂದ್ರೆ. ಆದ್ರೆ ಈಗ ಫುಲ್ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟದ್ರಿ ನಂದು. ಇಲ್ಲಿ ಬರೋಣ ಫುಲ್ ಮನಸ್ಸಿನಾಗ ಯಾವತ್ತು ನೋಡದೆ ಇರೋ ತರ ಫೀಲ್ ಆಗತ್ತದ ನನಗೆ ಇವತ್ತು. ಒಮ್ಮೆ ಕಳ್ಕೊಂಡಂಗ ಆಗತ್ತದ. ನನ್ನೊಳಗೆ ನಾ ಇಲ್ಲಿ ಇವತ್ತು ಬೆಳೆಯುವ ಸಸಿಯಂತೆ ಮಗನು ಮೆರೆದಾಗ ಹೆತ್ತವರೊಡಲಲ್ಲಿ ಸ್ವರ್ಗಾನಂದ. ದಾನ ಧರ್ಮಗಳ ಬಲದಲ್ಲಿ ಆ ಮಗನು. ಟೆಂಪಲ್ ಸ್ಟೋರಿ ಮಾಡಿ ಹಾಕಿ ನೋಡ್ಕೋರಿ. ಫೋನ್ ಅಂತೂ ಡೆಡ್ ಆಗ್ತದ್ರಿ, ಈಗ ಚಾರ್ಜರ್ ಇಲ್ಲ. ಈ ಮುಂದಿನ ಬ್ಲಾಗ್ ಅಂತೂ ಕಂಟಿನ್ಯೂ ಆಗಲ್ಲ. ಕರೆಂಟ್ ಇರ್ಲಿಲ್ರಿ, ಅದಕ್ಕ ಬ್ಲಾಗ್ ಕಂಟಿನ್ಯೂ ಆಗ್ಲಿಲ್ಲ. ಚಪಾತಿ ಖಾಲಿ ಆಗಿದ್ದು ಅಂತ ರೈಸ್ ತಿನ್ನಾಕತ್ತೀವ್ರಿ. ಅದೇ ಟೈಮಿಗೆ ಬಂದು ಹುಲಿ ಚಪಾತಿ ಕೊಟ್ರಿ. ಅಲ್ಲಿಂದ ಸೀದಾ ಎಡಿಟ್ ಮಾಡಕ್ ಹೊಂಟಿವ್ ನೋಡ್ರಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಹಂಗೆ ಫಾಲೋ ಮಾಡ್ಕೊರಿ.